ಅಂಬೇಡ್ಕರ್ ವಾದ ಜಿಂದಾಬಾದ್. ಬನ್ನಿ ಕ್ರಾಂತಿ ಕಹಳ ಮಲಗಿದೆ, ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳುವೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ. ದಲಿತ ವಿಮೋಚನೆಯ ಮಾರ್ಗವನ್ನು ಕಂಡಿದೆ, ದಲಿತ ವಿಮೋಚನೆಯ ಮಾರ್ಗವನ್ನು ಕಂಡಿದೆ. ಕೆಚ್ಚಡೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದೆ, ಕೆಚ್ಚಡೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದೆ, ಕೆಚ್ಚಡೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದೆ, ಕೆಚ್ಚಡೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದೆ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳುವೆ, ಭೂಮಿಯಿಂದ ಮುಗಿಲಿಗೆ ಕೋಟಿ ಕೋಟಿ ಹೇಳಿವೆ, ಕೋಟಿ ಕಂಠ ಕೂಗಿ ಹೇಳುವೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಎಲ್ಲರೂ ಬಲ್ಲೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ದಲಿತ ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ, ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ, ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ, ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ, ಆದಿ ಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ, ಆದಿ ಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ. ಕೋಟಿ ಕಂಠ ಕೂಗಿ ಹೇಳುವೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ನಮ್ಮ ಜೊತೆಯಲ್ಲಿರುವುದೊಂದು ಬುದ್ಧನ ಮಾರ್ಗವೋ, ಜೊತೆಯಲ್ಲಿರುವುದೊಂದು ಬುದ್ಧನ ಮಾರ್ಗವು, ಪೆರಿಯಾರರ ತತ್ವವೋ ಪುಲಿಯವರ ಆಚಾರವೋ, ಪೆರಿಯಾರರ ತತ್ವವೋ ಪುಲಿಯವರ ಆಚಾರವೋ. ಸೋಲೆ ಎಂಬ ಮಾತೆಲ್ಲ ಮುನ್ನುಕ್ಕುತ್ತ ಬನ್ನೆ, ಸೋಲೆ ಎಂಬ ಮಾತೆಲ್ಲ ಮುನ್ನುಕ್ಕುತ್ತ ಬನ್ನೆ, ಸೋಲೆ ಎಂಬ ಮಾತೆಲ್ಲ ಮುನ್ನುಕ್ಕುತ್ತ ಬನ್ನೆ, ಸೋಲೆ ಎಂಬ ಮಾತೆಲ್ಲ ಮುನ್ನುಕ್ಕುತ್ತ ಬನ್ನೆ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳುವೆ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ, ಕೋಟಿ ಕಂಠ ಕೂಗಿ ಹೇಳುವೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಎಲ್ಲರೂ ಜೋರಾಗಿ ಚಪ್ಪಾಳೆ. ಇನ್ನೊಂದು ಗೀತೆನ ಹಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ತಾಲೂಕು ಆಫೀಸಲ್ಲಿ ನಮ್ಮ ಕಾರ್ಯಕ್ರಮ ಇದೆ, ಅದರಿಂದ ಹೋಗ್ತಾ ಇದ್ವಿ. నీ తెలివి నీ సహనం నీ త్యాగం నీ సాస లేకుంటే మేము ఏనాడో బుక్కైపోతుంటిమో, ఈ భరత భూమిలోనే మసి బొక్కైపోతుంటిమో. ఏమిస్తే తీరునయ్యా साहब अंबेडकर गे, बाबा साहब अंबेडकर गे, जय भीम जय भीम जय जय भीम जय जय भीम जय भीम जय भीम जय जय भीम जय जय भीम. गड्डी गड्डी किती साहेब दिना हो ನಮ್ಮೆಲ್ಲರಿಗೂ ಸ್ವಲ್ಪ ಆಗಲೇ ನಾವು ಬಂದಾಗ ಏನು KV ಆಫೀಸಲ್ಲಿ ಯಾವುದೋ ಮಟ್ಟಕ್ಕೆ ಇರುತ್ತೆ ಅನ್ಕೊಂಡಿದ್ವಿ. ಆದ್ರೆ ನಮ್ಮ PN ನಾಣಸಮ್ಮನವರು ಈ ಮಟ್ಟಕ್ಕೆ ಮಾಡ್ತಾರೆ ಅಂತ ನಿಜವಾಗ್ಲೂ ಊಹೆ ಸಹ ಮಾಡಿಲ್ಲ. ಇವತ್ತು ನಿಜ ಬೇರೆ ಇದೆ. ಇವರು ಒಂದು ಮುಂದಾಳತ್ವವನ್ನು ವಹಿಸಿ
ಮತ್ತೆ ಅಧಿಕಾರಿಗಳು ಅವ್ರ ಮುಖಾಂತರವಾಗಿ ನಿಜವಾಗ್ಲೂ ಅದ್ದೂರಿಯಾಗಿ ನನಗೆ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಅಂಬೇಡ್ಕರ್ ಅವ್ರ ಜಯಂತಿ ಯಾವ್ದೋ ಮಟ್ಟಕ್ಕೆ ಇರುತ್ತೆ, ಸಿಂಪಲ್ ಆಗಿ ಏನೋ ಮಾಡ್ತಾರೆ ಅನ್ಕೊಂಡಿದ್ವಿ. ಆದ್ರೆ ನಮ್ ನಾನ್ಸ ನಮ್ಮ ನಿಜವಾಗ್ಲೂ ನಮ್ಮ ಕಲಾ ತಂಡದಿಂದ ನಿಜವಾಗ್ಲೂ ಧನ್ಯವಾದಗಳನ್ನ ಕೇಳ್ತಾ ಇದ್ವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ನಮ್ಗೆ ಯಾಕಂದ್ರೆ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮನ್ನ ನೋಡಿ. ನಾವು ಸಹ ಇನ್ನೇನೆಲ್ಲ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕಂತ ಒಂದು ಅನಿಸಿಕೆ ಬಂದು ತುಂಬಾ ಧನ್ಯವಾದಗಳು ಕೇಳ್ತಾ ಈಗ ಅಂಬೇಡ್ಕರ್ ಅವರ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ಮತ್ತೆ ಉಳಿದನ್ನ ನಮ್ಮ ಇವರು ಗಣ್ಯ ವ್ಯಕ್ತಿಗಳು ತುಂಬಾ ಸೊಗಸಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೀನ್ ಆಗಿ ಹೇಳ್ತಾರೆ. ದಯವಿಟ್ಟು ಅವ್ರ ಮಾತುಗಳನ್ನು ಸಹ ಕೇಳಿಸ್ಕೋಬೇಕಂತ ಹೇಳ್ತಾ ಈಗ ಅಂಬೇಡ್ಕರ್ ಅವರ ಒಂದು ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ ಅಂತ ಹೇಳ್ತಾ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ಗುಜ್ಮಂಡ ಜಗದೀಶ್ ಅವರ ಕಂಠ ಸಿರಿಯಲ್ಲಿ ಮತ್ತೊಂದು ಅಂಬೇಡ್ಕರ್ ಅವರ ಗೀತೆ. ಹಲೋ. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳ ಮೊಳಗಿದೆ, ಒಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳಿವೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಎಲ್ರು ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಎಲ್ರು ಬಾಲೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಎಲ್ಲೋ ಅಂಬೇಡ್ಕರ್ ವಾದ ಜಿಂದಾಬಾದ್, అంబేద్కర్ వాద జిందాబాద్. మూడు సార్లు ఎలా ఈ రుణమో మేము ఏం చేస్తే తీరునయ్యా నీ రుణమో, నీ బొమ్మ పెడితే తీరునా, నీకు దండలేస్తే తీరునా, నీ జెండాలెగరేస్తే తీరునా, మీరు రాసిన రాజ్యాంగం అనుసరించి ఆ పార్లమెంటు నుండి పంచాయతీ కుర్చీలనాక కూసుంటే తీరునా, బాబా అంబేడ్కరా మన భారత భాస్కరా, మీరే కన్నా లేకపోయింటే మేము ఏమైపోతుంటిమో, మీరే కనుక రాకపోయింటే మేము ఎట్లా బతుకుతుంటిమో. బాబా అంబేడ్కరా మా భాస్కరా, బాబా అంబేడ్కరా, బాబా అంబేడ్కరా మా భాస్కరా, బాబా అంబేడ్కరా, బెడవాళ్ళను బాట కొరకు బహుబాటలు చేసిన, బెడవాళ్ళను బాట కొరకు బహుబాటలు చేసిన, భారత రాజ్యాంగాన్ని భలే బాగా రాసిన, భారత రాజ్యాంగాన్ని భలే భారత రాజ్యాంగాన్ని భలే బాగా రాసిన, భారత రాజ్యాంగాన్ని భలే మనసులంతా ఒక్కటని సమానతే సారినా, బాబా అంబేడ్కరా మా భాస్కరా, బాబా అంబేడ్కరా, బాబా అంబేడ్కరా, దేశ విదేశాలను విజ్ఞానం చదివిన, దేశ విదేశాలను విజ్ఞానం భారత రాజ్యాంగాన్ని భలే బాగా రాసిన, బాబా అంబేడ్కరా మా భాస్కరా, బాబా అంబేడ్కరా, బాబా అంబేడ్కరా మా భాస్కరా, బాబా అంబేడ్కరా, అంతటాన మనముపై మంటలు కాల్చేసిన, అంతరాల బలముపై మంటలు కాల్చేసిన, మనువాది మాటల్లో మంటలు కాల్చేసిన, మనుగాని మాటల్లో మంటలు మనుగాని మాటల్లో మంటలు కాల్చేసిన, మనుగాని మంటలలో మంటలు మనుషులందరూ ఒక్కటని సమానతే సారినా, బాబా అంబేడ్కరా మా భాస్కరా, బాబా అంబేడ్కరా, బాబా అంబేడ్కరా
మా భాస్కర బాబా అంబేడ్కర. వీధి లైట్ కిందనే విజ్ఞానం రాసిన, వీధి లైట్ కిందనే విజ్ఞానం, వీధి లైట్ కిందనే విజ్ఞానం రాసిన, వీధి లైట్ కిందనే మనసులంతా ఒక్కటనే సమానతే సారిన, మనసులంతా ఒక్కటనే సమానతే. బాబా అంబేడ్కర మా భాస్కర బాబా అంబేడ్కర, బాబా అంబేడ్కర మా భాస్కర బాబా అంబేడ్కర, బాబా అంబేడ్కర మా భాస్కర బాబా అంబేడ్కర, బాబా అంబేడ్కర మా భాస్కర బాబా అంబేడ్కర. జై 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 ಭೀಮ್. ಎಲ್ರು ಬಾಯಲ್ಲೇ ಜೈ 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 ಭೀಮ್. ಕೈ ಮೇಲಕ್ಕಿತೆ ಜೈ 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 ಭೀಮ್, ಜೈ 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 ಭೀಮ್. ಬನ್ನಿ ಬರ್ತಾ ಇಲ್ಲ ಹಿಂದ್ಗಡೆ. ಜೈ 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 ಭೀಮ್, ಜೈ 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 ಭೀಮ್. ಧನ್ಯವಾದಗಳು. ಧನ್ಯವಾದಗಳು ಜಗದೀಶ್ ತಂಡಕ್ಕೆ. ಹಲೋ, ಧನ್ಯವಾದಗಳು ಸತೀಶ್. ಈಗ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮುಖ್ಯ ಭಾಷೆಗಾರ ಈಗ ನಮ್ಮ ಅತಿಥಿಗಳು ಅತಿ ಜರೂರು ಬೇರೆ ಕಡೆ ಹೋಗ್ಬೇಕಾದ್ರಿಂದ ಈಗ ಶ್ರೀಯುತ ಯುವ ವಕೀಲರು, ಖ್ಯಾತ ಭಾಷಣಕಾರರು ಆದ ಶ್ರೀಯುತ ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೆಲವೊಂದು ಭಾಷಣವನ್ನು ಮಾಡಲಿದ್ದಾರೆ. ಸರ್ ದಯವಿಟ್ಟು. ಎಷ್ಟು ಆಳವಾಗಿ ಹೇಳಿದ್ರಂದ್ರೆ ಇಬ್ಬರು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಹೇಳಿದ್ರು. ನಮ್ಮ ಸೋಮೇಶ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿದ್ದಂತಹ ಕಷ್ಟ ನೋವುಗಳು, ಅವರು ಅನುಭವಿಸಿದಂಥ ಎಲ್ಲ ಇದನ್ನು ತಮ್ಮ ಭಾಷಣದಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ. ಹಾಗೂ ನಮಗೆ ಕೆಲವೊಂದು ಮಾಹಿತಿಗಳನ್ನು ಸಹ ನಾವು ಈಗ ತಿಳ್ಕೊಂಡಿದ್ವಿ. ಅವರಿಗೆ ನಮ್ಮ ಎಲ್ಲ ನೌಕರರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ನಮ್ಮ ಕೇಂದ್ರಕಾರಿ ಸಮಿತಿ ಸದಸ್ಯರಂತ ರಾಮಚಂದ್ರಪ್ಪ ಅವರು ನಿಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಸೋಮೇಶ್ ಸಾಹೇಬ್ರೆ ಮತ್ತು ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಸಾಹೇಬ್ರೆ ಮತ್ತು ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಾದ ಸುನೀಲ್ ಅವರೇ, ನಾರಾಯಣ ಸ್ವಾಮಿ ಅವರೇ ಮತ್ತು BN ನಾರಾಯಣ ಸ್ವಾಮಿ ಅವರೇ, ಶ್ರೀನಾಥ್ ಅವರೇ, ಆತ್ಮೀಯ ನೌಕರು ಬಂದರೆ, ಇಷ್ಟೊತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ಮತ್ತು ಸೋಮೇಶ್ ಸಾರು ಅಂಬೇಡ್ಕರ್ ಬಗ್ಗೆ ವಿಸ್ತೃತವಾಗಿ, ಅಂದರೆ ಅವರು ಹುಟ್ಟಿದಾಗಿಂದ ಹಿಡಿದು ಕೊನೆಯ ತನಕವರೆಗೂ ಏನು ಸಾಧನೆ ಮಾಡಿದ್ದಾರೆ, ಎಷ್ಟೆಷ್ಟು ಅವಮಾನ ಅನುಭವಿಸಿದ್ದಾರೆ, ಎಲ್ಲೆಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗ ಇರ್ಬೋದು, ದಲಿತರು ಇರ್ಬೋದು, ಈ ಒಂದು ಎಲ್ಲೆಲ್ಲಿ ಎಡವಿದ್ದಾರೆ ಅವ್ರಿಗೆಲ್ಲ ಎಲ್ಲೆಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಷಯನೂ ಕಾನೂನು ಮುಖಾಂತರನೇ ಅರಿದು ಅದನ್ನು ನಮ್ಮ ಸಂವಿಧಾನ ಮೂಲಕ ಎಲ್ರಿಗೂ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದಾರೆ. ಅವರ ಎಷ್ಟೇ ಆದರೂ ಕೂಡ ಸಂಘರ್ಷಕ್ಕೆ, ಎಷ್ಟೇ ಅವಮಾನ ಆದರೂ ಕೂಡ ಅಂಬೇಡ್ಕರ್ ಎಲ್ಲಿಯೂ ಕೂಡ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರದ್ದು ಏನಿದ್ರು ಕೆಲಸ ಕಾರ್ಯ. ಅದಕ್ಕೆ ಹೇಳೋದು, ಮನುಷ್ಯನು ಹುಟ್ಟುವಾಗ ಹೆಸರಿರಲ್ಲ, ಉಸಿರು ಮಾತ್ರ ಇರುತ್ತೆ. ಹುಟ್ಟುವಾಗ ಉಸಿರು ಮಾತ್ರ ಇರುತ್ತೆ, ಹೆಸರಿರಲ್ಲ. ಸಾಯುವಾಗ ಹೆಸರಿರುತ್ತೆ, ಉಸಿರಿರಲ್ಲ ಅನ್ನೋದು. ಅದಕ್ಕೆ ಆ ಹೆಸರು ಚಿರಕಾಲ ಇರುತ್ತೆ ಅನ್ನೋದಕ್ಕೆ ಇದೊಂದೇ ಒಂದು ಅಂಬೇಡ್ಕರ್ ಸಾಕ್ಷಿ. ಆತ್ಮೀಯ ನೌಕರು ಬಂದರೆ, ಮಾನವೀಯತೆಯನ್ನು ಬಿಟ್ಟು ಅಂಬೇಡ್ಕರ್ ಎಲ್ಲೂ ಒಂದು ಕಡೆ ಕೂಡ ಬೇರೆ ಕಡೆ வாழ்ದವರಲ್ಲ. ಓನ್ಲಿ ಅವರ ಉದ್ದೇಶ ಮಾನವೀಯತೆಯ ದೃಷ್ಟಿ, ಮಾನವನಿಗೆ ಏನೇನಾಗಬೇಕು, ಮಾನವ ಎಲ್ಲಿ ಕೆಳಗಡೆ ಇದ್ದಾನೆ, ಅವನಿಗೆ ಏನು ಅನುಕೂಲ ಆಗಬೇಕು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಸಂವಿಧಾನವನ್ನು ಬರೆದಿದ್ದಾರೆ. ಇಲ್ಲಿಂದವರೆಗೂ ನಾವು ಏನು ಅವ್ರನ್ನ ತೆಗಳ್ತೀವಿ ಅಂತಲ್ಲ, ನಾವು ಅವ್ರನ್ನ ಹೊಗಳಿಬೇಕು ಅಂದರೆ ಅವ್ರ ಆದರ್ಶಗಳನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ಅವ್ರಿಗೆ ಬೆಲೆ ಕೊಡ್ದಂಗೆ ಆಗುತ್ತೆ, ಅವ್ರ ಕಾನೂನಿಗೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಅದು ಬಿಟ್ಟು ನಾವು ಏನೇನೋ ಮಾಡಿ ಬೇರೆ ಮಾಡಿ ಇಲ್ಲಿ ಬಂದು ಪುನಃ ಹೂನಾರ ಹಾಕಿದ್ರಾಗಲ್ಲ. ಅವ್ರ ಆದರ್ಶಗಳು ನಾವು ಮೈಗೂಡಿಸ್ಕೋಬೇಕು. ನಾವು ಅವ್ರ ತತ್ವಗಳನ್ನು ಪಾಲನೆ ಮಾಡಿದಾಗ ಮಾತ್ರ ನಾವು ಅಂಬೇಡ್ಕರ್ಗೆ ನಾವು ಜಯಂತಿ ಮಾಡ್ದಂಗೆ ಆಗುತ್ತೆ, ಅವ್ರ ಗೌರವ ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಮ್ಮ AW ಅವ್ರು ಮಾತಾಡಬೇಕು.
ಅದಕ್ಕೋಸ್ಕರ ಈ ಒಂದು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಈಗ ಮಾತಾಡಿರ್ತಕ್ಕಂಥ ರಾಮಚಂದ್ರ ಧನ್ಯವಾದಗಳು ಹೇಳ್ತಾ, ಅದೇ ರೀತಿಯಾಗಿ ನಮ್ಮ 659 ಪ್ರಾಥಮಿಕ ಸಮಿತಿ ಅಧ್ಯಕ್ಷರಾದಂಥ ಸುನೀಲ್ ಅವರು ಎರಡು ಮಾತುಗಳು ಮಾತಾಡಬೇಕು. ಈಗ ಇಂದಾದ್ಮೇಲೆ ಸಾಹೇಬರು ಎಲ್ರಿಗೂ ನಮಸ್ಕಾರ. 135ನೇ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಬೆಸ್ಕಾಂ ಮತ್ತು ಕೆಪ್ಸಲ್ ಇಲಾಖೆಯಿಂದ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಸಭೆಗೆ ಆಗಮಿಸಿದಂಥ ನಮ್ಮ ಸೋಮೇಶ್ ಸರ್ಗೂ ಮತ್ತು AW ಸರ್ ಆದ ರಮೇಶ್ ಸರ್ಗೂ ಮತ್ತು ನಮ್ಮ ಕೇಂದ್ರ ಕಾರ್ಯ ಸಮಿತಿಯಾದ ರಾಮಚಂದ್ರ ಸರ್ಗೂ ಮತ್ತು ನಮ್ಮ PN ನಾರಾಯಣಸ್ವಾಮಿ ಸರ್ಗೂ ಮತ್ತು ನಮ್ಮ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿ ಅವ್ರಿಗೂ ಮತ್ತು ಶ್ರೀನಿವಾಸ್ ಸರ್ಗೂ, ಈ ವೇದಿಕೆ ಮುಂದಿದ್ದಂಥ ಎಲ್ಲ ಶಾಖಾಧಿಕಾರಿಗಳಿಗೂ, ಸಹಾಯಕ ಇಂಜಿನಿಯರ್ಗೂ, ನೌಕರರಿಗೂ, GVPಗಳಿಗೂ, ಗುತ್ತಿಗೆದಾರರಿಗೂ ಅಭಿನಂದಿಸುತ್ತಾ, ಎಲ್ಲ ಹೇಳಿದ್ದಾರೆ. ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಆಗಲಿ, ಸೋಮೇಶ್ ಸರ್ ಆಗಲಿ, ಅಂಬೇಡ್ಕರ್ ಅವರು ಏನು ಕಷ್ಟ ಬಿದ್ದಿದ್ದಾರೆ, ಏನು ಇದು ಮಾಡಿದ್ದಾರೆ ಅಂತ ಅವರು ನಮ್ಮ ದೇಶದ ಒಂದು ಪುಣ್ಯ, ನಮ್ಮ ದೇಶಕ್ಕೆ ಸಿಕ್ಕಿದಂಥ ನಮ್ಮ ಮಹಾನಾಯಕ. ಇವತ್ತು 198 ದೇಶಗಳಲ್ಲಿ ಆಚರಣೆ ಮಾಡ್ತಾರೆ ಅವ್ರ ಜಯಂತಿ ಅಂದರೆ ಲೆಕ್ಕಾಕೊಳ್ಳಿ. ಯಾವ ಥರ ಅವ್ರು ಕಷ್ಟ ಬಿದ್ದು ಶೋಷಿತ ವರ್ಗಗಳಿಗೆ ಎಷ್ಟು ಅವರು ತಂದುಕೊಟ್ಟಿದ್ದಾರೆ ಅಂದರೆ, ಅವರು ಇಡೀ ಪ್ರಪಂಚದಲ್ಲಂಥ ಮಹಾನ್ ವ್ಯಕ್ತಿ ಪಡೆದಿರಬೇಕಂತ ನಾವು ಪುಣ್ಯ ಮಾಡಿರಬೇಕು. ಅದೇ ರೀತಿ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಹೋಗ್ಬೇಕಂತ ಇಡೀ ನಮ್ಮ ಎಲ್ಲ ನೌಕರರಲ್ಲಿ ಮತ್ತು ನಮ್ಮ ಬಂಧು ಬಳಗದಲ್ಲಿ ಮಾಡಬೇಕಂತ ನಾನು 2 ಮಾತನ್ನು ಹೇಳೋಕ್ಕೆ ಇಚ್ಛೆಪಡಿಸ್ತೇನೆ. ಸುನೀಲ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿಯಾದಂಥ ನಾರಾಯಣಸ್ವಾಮಿ ಅವರು ಮಾತಾಡಲಿದ್ದಾರೆ. ಮೊದಲನೆಯದಾಗಿ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಲು ನಿಮ್ಮೆಲ್ಲರ ಒಂದು ಸಹಕಾರ ತುಂಬ ಮುಖ್ಯವಾಗಿದೆ. ಅದೇ ರೀತಿ ಸಹಕಾರ ಕೊಟ್ಟಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ನಗ್ಬೇಕು, ನಗ್ತಾ ಇದ್ರೇನೆ ಸ್ವಲ್ಪ ಚೆನ್ನಾಗಿರೋದು. ನೋಡಿ ಸಾಹೇಬ್ರು ಯಾವಾಗಲೂ ನಗ್ತಾನೆ ಗುಂಡಗಿದ್ದಾರೆ, ನೀವು ನಗ್ಬೇಕು ಆಯ್ತಾ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್. ಎಲ್ಲ ನೌಕರಿಗೆ ಒಂದಿಸ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲು ನಮ್ಮ ಬೆಸ್ಕಾಮಿನ AW ಸಾಹೇಬ್ರಂತ ಹಾಗೂ ಈ ಒಂದು ದಿನದ ಅಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಸಾಹೇಬರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸೋಮೇಶ್ ಸರ್ ಬಂದಿದ್ದಾರೆ, ಒಳ್ಳೊಳ್ಳೆ ಮಾಹಿತಿಯನ್ನು ನೀಡಿ ನಮ್ಮ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ವಂದನಾರ್ಪಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಮಚಂದ್ರಪ್ಪ ಅವರು ಬಂದಿದ್ದು ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ನಮ್ಮ ಜೊತೆಗೆ ಇದ್ಕೊಂಡು ಒಳ್ಳೆ ಕೈ ಜೋಡಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸುನೀಲ್ ಅವರು ನಿನ್ನೆ ಸಂಜೆಯಿಂದ ನಮ್ಮ ಜೊತೆಗೆ ಇದ್ದಿದ್ದಾರೆ, ಅವ್ರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾರಾಯಣಸ್ವಾಮಿ ಅವರು ನಮಗೆ ಎಲ್ಲದರಲ್ಲೂ ಸಹಕಾರ ನೀಡ್ಕೊಂಡು ಜೊತೆಗಿದೆ, ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮುಖ್ಯವಾಗಿ ಮತ್ತೆ ನಮ್ಮ ಮುಖ್ಯ ಭಾಷಣಕಾರರಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ನೌಕರ ಬಾಂಧವರಿಗೆ, ಗುತ್ತಿಗೆದಾರರಿಗೆ, GVPಗಳಿಗೆ ಮತ್ತು CMRಸ್ಗೆ, ಎಲ್ಲರಿಗೂ ಶಾಖಾಧಿಕಾರಿಗಳಿಗೆ, ಎಲ್ಲ ಸಮಸ್ತ ನಮ್ಮ ನೌಕರ ಬಾಂಧವರು ಈ ರೀತಿ ಒಗ್ಗಟ್ಟಿನಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ನೀವು ಕಾರಣ ಪ್ರತ್ಯಕ್ಷ ಪರೋಕ್ಷವಾಗಿ ನೀವು ಕಾರಣ ಆಗಿರ್ತಂತೆ ತಮಗೆಲ್ಲರಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮವನ್ನು ಹೇಳಿಸ್ತಕ್ಕಂಥ ತಮಗೆಲ್ಲ ನಾನು ಹೊಂದಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಹಕಾರಕ್ಕೆ ನಮ್ಮ ಚಲಪತಿ ಅವ್ರಿಗೆ ಯಾವಾಗೇ ಫೋನ್ ಮಾಡಿರಲಿ ಪಾಪ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮೆಲ್ಲ ಮೀಡಿಯಾ ಮಿತ್ರಗಳು ಬಂದಿದ್ದಾರೆ. ನಾವು ಅಕಸ್ಮಾತ್ ಅವ್ರ ಹೆಸರುಗಳು ಗೊತ್ತಿಲ್ಲದೇನೋ ಏನೋ ಕಮ್ಯುನಿಕೇಷನ್ ಇದಾಗಿದ್ರು ಸಹ ಅವರಿಗೆ ಪಾಪ ಎಷ್ಟೇ ಟೈಮ್ ಇದ್ದರೂ ಏನೋ ಬ್ಯುಸಿ ಇದ್ದರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಡೆಬಿಡದೆ ಒಂದು ಚಿತ್ರೀಕರಣ ಮಾಡಿಕೊಂಡು ಇದೆಲ್ಲ ಇದು ಮಾಡಿದ್ದಾರೆ. ಅವ್ರಿಗೂ ಸಹ ನಿಮ್ಮ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಭೀಮ್. ಎಲ್ಲ ದಯವಿಟ್ಟು ತಿಂಡಿ ವ್ಯವಸ್ಥೆ ಇರುತ್ತೆ, ಆರಾಮಾಗಿ ತಿನ್ಕೊಂಡು ಬರಬೇಕಾಗಿ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಫಂಕ್ಷನ್ ಇಷ್ಟು ಸೊಗಸಾಗಿ ನಡೀಬೇಕಾದ್ರೆ ಇದರ ಮುಖ್ಯಸ್ಥರಾದಂಥ BN ನಾರಾಯಣಸ್ವಾಮಿ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶ್ರೀನಾಥ್ ಅವರನ್ನು ಭಾಳ ಕಷ್ಟ ಬಿಟ್ಟು ನಿನ್ನೆಯಿಂದ BN ಅವರು ಇಷ್ಟೊಂದು ಒಗ್ಗಟ್ಟಿನಿಂದ ಕೆಲಸ ಮಾಡೋಕೆ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.